ಎಸ್, ಕರ್ನಾಟಕದ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗಿದೆ. ಅಲ್ಲಿ ಗರಿಗೆದರಿದಂತಹ ರಾಜಕೀಯ ಚಟುವಟಿಕೆಗಳು ನಡೀತಾ ಇದ್ದಾವೆ. ಈಗಾಗಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂತಹ ಸಿದ್ದರಾಮಯ್ಯನವರು ಹಂಗಾಮಿ ಮುಖ್ಯಮಂತ್ರಿಗಳಾಗಿ ದೆಹಲಿಯಲ್ಲಿದ್ದಾರೆ. DCM ಆಗಿದ್ದಂತಹ DK ಶಿವಕುಮಾರ್ ಅವರು ಸಹಿತ ದೆಹಲಿಗೆ ಪ್ರಯಾಣ ಬೆಳೆಸಿರ್ತಕ್ಕಂಥದ್ದು. ಅನೇಕ ಶಾಸಕರು, ಸಚಿವರು ಎಲ್ಲರೂ ಕೂಡ, ಯಾಕಂದರೆ ಈಗ ಹೊಸ ಸಚಿವ ಸಂಪುಟ ರಚನೆ ಆಗತಕ್ಕಂತಹ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಆ ಒಂದು ಸಚಿವ ಸಂಪುಟಕ್ಕೆ ಸೇರುವಂತಹ ರೇಸ್ನಲ್ಲಿ ಅವ್ರದ್ದೇ ಆಗಿರ್ತಕ್ಕಂತಹ ಒಂದಿಷ್ಟು ಲಾಬಿಗಳನ್ನು ದೆಹಲಿಯಲ್ಲಿ ನಡೆಸ್ತಾ ಇರುವಂಥದ್ದು. ಮೊದಲೇ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಒಂದು 4 ಜನ DCM ಸೃಷ್ಟಿಯಾಗ್ತದೆ ಅನ್ನುವಂಥದ್ದು. ಬೇರೆ ಬೇರೆ ವರ್ಗಗಳಿಗೆ ಸೇರಿದಂತಹ 4 ಜನ DCM ಸೃಷ್ಟಿ ಮಾಡ್ತಾರೆ ಅನ್ನುವಂತಹ ಒಂದು ಚರ್ಚೆ ಇತ್ತು. ಆದರೆ DK ಶಿವಕುಮಾರ್ ಅವರು ಇದಕ್ಕೆ ಯಾವುದೇ ಕಾರಣಕ್ಕೂ ಒಪ್ಪಲಿಲ್ಲ ಅನ್ನುವಂಥದ್ದು. ಒಂದು ದಲಿತ ವರ್ಗದಿಂದ ಬಂದಿರತಕ್ಕಂತಹ ಒಬ್ಬ DCM, ಮುಸಲ್ಮಾನ್ ವರ್ಗದಿಂದ, ಅಲ್ಪಸಂಖ್ಯಾತ ವರ್ಗದಿಂದ ಬಂದಂಥ ಒಂದು DCM, ಮತ್ತು ಲಿಂಗಾಯತ ವರ್ಗ ಮತ್ತು ಇನ್ನೊಂದು ಹಿಂದುಳಿದ ವರ್ಗದಿಂದ ಬಂದಿರತಕ್ಕಂಥ ಒಬ್ಬ DCM ಸೃಷ್ಟಿ ಮಾಡಬೇಕು ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ನಡೀತಾ ಇದ್ವು. ಸಿದ್ದರಾಮಯ್ಯನವರು ಕೂಡ ರಾಹುಲ್ ಗಾಂಧಿಯವರ ಜೊತೆ ಮಾತನಾಡಿದಂಥ ಸಂದರ್ಭದಲ್ಲಿ ರಾಜೀನಾಮೆ ಕೊಡೋದಕ್ಕಿಂತ ಮುಂಚಿತವಾಗಿ ಏನು ಮಾತುಕತೆ ನಡೆದಿತ್ತು, ಅಲ್ಲಿ ಎಲ್ಲ ವಿಚಾರಗಳು ಪ್ರಸ್ತಾಪ ಆಗಿದ್ದು ಅನ್ನುವಂತಹ ಚರ್ಚೆಗಳು ಇದ್ವು. ಆದರೆ ಈಗ ಯಾವಾಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ನಂತರದಲ್ಲಿ DCM ಆಗಿದ್ದಂತಹ DK ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ 4 DCM ಬೇಡ ಅನ್ನುವಂತಹ ಒಂದು ವಾದವನ್ನು ಮುಂದಿಟ್ಟಿದ್ದಾರೆ. ಒಂದೇ DCM ಸಾಕು ಅನ್ನುವಂಥ ವಾದವನ್ನು ಮುಂದಿಟ್ಟಿದ್ದಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು. ಈಗಲೂ ಕೂಡ ಈಗಾಗಲೇ ಸಾಕಷ್ಟು ಎಲ್ಲ ಕಡೆಗಳಲ್ಲೂ ಕೂಡ ಆಗಿರ್ತಕ್ಕಂಥದ್ದು DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದ್ದಾವೆ. ಆದರೆ ಈ ಹಂತದಲ್ಲೂ ಸಹಿತ ಹೈಕಮಾಂಡ್ ಲೆವೆಲ್ನಲ್ಲಿ, ಯಾಕಂದರೆ CLP ಮೀಟಿಂಗ್ ಆಗೋ ತನಕ ಕೂಡ ಯಾವುದೇ ಕಾರಣಕ್ಕೂ DK ಶಿವಕುಮಾರ್ ಅವರು ನಾನೇ ಮುಖ್ಯಮಂತ್ರಿ ಅಂತಕ್ಕಂತಹ ವಿಚಾರವನ್ನು ಎಲ್ಲೂ ಕೂಡ ಮಾತಾಡಬಾರ್ದು ಅನ್ನುವಂತಹ ಒಂದು ತಾಕೀತನ್ನು ಹೈಕಮಾಂಡ್ ಕೂಡ ಮಾಡಿರುವಂಥದ್ದು. ಜೊತೆಗೆ ಯಾರು DK ಶಿವಕುಮಾರ್ ಅವರು ನೊಣವಿನಕೆರೆ ಅಜ್ಜಯ್ಯನವರ ಪರಮ ಭಕ್ತರಾಗಿದ್ದಾರೆ, ಅವರ ನೊಣವಿನಕೆರೆ ಅಜ್ಜಯ್ಯನವರು ಕೊಟ್ಟಿರ್ತಕ್ಕಂಥ ಎಲ್ಲ ಆ ಒಂದು ಮಾರ್ಗದರ್ಶನವನ್ನು ಅವರು ಚಾಚೂ ಚಪ್ಪದೆ ಪರಿಪಾಲನೆ ಮಾಡ್ತಾರೆ. ಅವರು ಕೂಡ ಹೇಳಿರುವಂಥದ್ದು, ಕೊನೆಯ ಕ್ಷಣದ ತನಕ ಕೂಡ ಎಲ್ಲೂ ಕೂಡ ನೀವು ಅದನ್ನು ಮಾತಾಡಬಾರ್ದು, ಮಾತು ಆಡಿದ್ರೆ ಮುತ್ತು ಒಡೆದಾಗ ಆಗ್ತದೆ ಅನ್ನುವಂಥ ಮಾತನ್ನು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರೆಲ್ಲೂ ಕೂಡ ನಾವು ನೋಡ್ತಾ ಇದ್ವರು ಗಮನಿಸಿರ್ಬೋದು, ಎಲ್ಲೂ ಕೂಡ ಆ ವಿಚಾರಗಳನ್ನು ತುಟಿಪಿಟ ಅಂತ ಎಲ್ಲೂ ಕೂಡ ಮಾತಾಡ್ತಾ ಇಲ್ಲ. ಈ ಒಂದು ಹಂತದಲ್ಲಿ ಈಗಲೂ ಕೂಡ ದೆಹಲಿಯಲ್ಲಿ ಎಲ್ಲ ವಿಧವಾಗಿರ್ತಕ್ಕಂತಹ ಯಾವ್ಯಾವ ಸಾಧ್ಯತೆಗಳಿದ್ದಾವೆ ಅವೆಲ್ಲವೂ ಕೂಡ ಒಂದು ಕಡೆ ನಡೀತಾ ಇದ್ದರೆ, ಇನ್ನೊಂದು ಕಡೆ ಅನೇಕ ಶಾಸಕರುಗಳು ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಈ ಬಾರಿ ಸಚಿವ ಸಂಪುಟದಲ್ಲಿ ಅನ್ನುವಂತಹ ವಿಚಾರ ಇರೋದರಿಂದ ಅನೇಕ ಶಾಸಕರು ಕೂಡ ದೆಹಲಿಯ ಯಾತ್ರೆಯನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿದ್ದಂತಹ ಹಿರಿಯ ಸಚಿವರುಗಳೆಲ್ಲರೂ ಸಹಿತ ಅವರೂ ಸಹಿತ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿ ಅಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವವನ್ನು ಬೀರುವಂಥ ನಿಟ್ಟಿನಲ್ಲಿ, ಲಾಬಿಯನ್ನು ನಡೆಸುವಂಥ ನಿಟ್ಟಿನಲ್ಲಿ ಎಲ್ಲ ಚಟುವಟಿಕೆಗಳು ಕೂಡ ನಡೀತಾ ಇದ್ದಾವೆ. ಇನ್ನೊಂದು 2 ದಿವಸದಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಚಿತ್ರಣ ಹೊರಗೆ ಬರಲಿಕ್ಕಿದೆ. ಯಾರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ, ಎಷ್ಟು ಜನ ಉಪಮುಖ್ಯಮಂತ್ರಿಗಳಾಗ್ತಾರೆ, ಯಾರೆಲ್ಲ ಸಚಿವ ಸಂಪುಟದಲ್ಲಿ ಇರ್ತಾರೆ ಅನ್ನುವಂಥ ವಿಚಾರ ಇದು ಸಹಜ. ರಾಜಕಾರಣದಲ್ಲಿ ಈ ರೀತಿಯ ಬೆಳವಣಿಗೆಗಳು ಆದಂಥ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಸಹಜವಾಗಿರ್ತಕ್ಕಂತಹ ಪ್ರಕ್ರಿಯೆಗಳು. ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡ್ ಈ ಅಧಿಕಾರ ಹಸ್ತಾಂತರದ ಒಂದು ಪ್ರಕ್ರಿಯೆ ಏನಿದೆ ಅತ್ಯಂತ ನೀಟಾಗಿ, ಅತ್ಯಂತ ಅದ್ಭುತವಾಗಿ, ಯಾಕಂದರೆ ಶಿಸ್ತಿನ ಪಕ್ಷ ಅನ್ನುವಂತಹ ಒಂದಿಷ್ಟು ಪಕ್ಷಗಳಿದ್ದಾವೆ, ಆ ಎಲ್ಲ ಪಕ್ಷಗಳಿಗೂ ಸಹಿತ ಒಂದು ರೀತಿ ಪರಿಪಾಠ ಆಗುವ ರೀತಿಯಲ್ಲಿ ಈ ಒಂದು ಪ್ರಕ್ರಿಯೆ ನಡೆದಿದೆ ಅನ್ನುವಂಥದ್ದು ಎಲ್ಲರೂ ಕೂಡ ಎಲ್ಲ ಕಡೆಗಳಲ್ಲೂ ಕೂಡ ಸಿದ್ದರಾಮಯ್ಯನವರ ನಡೆ ಇರ್ಬೋದು, DK ಶಿವಕುಮಾರ್ ಅವರ ನಡೆ ಇರ್ಬೋದು, ಇದೆಲ್ಲವೂ ಕೂಡ ಎಲ್ಲರ ಒಂದು ಮೆಚ್ಚುಗೆಗೆ ಪಾತ್ರ ಆಗಿದೆ. ಎಲ್ಲರೂ ಕೂಡ ಅದನ್ನು ಶ್ಲಾಘನೆ ಮಾಡ್ತಾ ಇದ್ದಾರೆ. ಇದು ಒಂದು ಉಳಿದಿರ್ತಕ್ಕಂತಹ ಶಿಸ್ತಿನ ಪಕ್ಷಗಳು ಅನ್ನುವಂತಹ ಒಂದು ನಾಮಾಂಕಿತವನ್ನು, ಹಣೆಪಟ್ಟಿಯನ್ನು ಹಚ್ಕೊಂಡಿರ್ತಕ್ಕಂಥ ಪಕ್ಷಗಳಿಗೆ ಇದು ಒಂದು ಪಾಠ ಕೂಡ ಆಗ್ಬೋದು ಅನ್ನುವಂಥದ್ದು ರಾಜಕೀಯ ವಲಯಗಳಲ್ಲಿ ನಡೀತಾ ಇರತಕ್ಕಂಥ ಚರ್ಚೆ. ಒಟ್ಟಾರೆಯಾಗಿ
ಇವತ್ತು ಎಲ್ಲ ರಾಜಕೀಯ ಪ್ರಕ್ರಿಯೆಗಳು ದೆಹಲಿಗೆ ಶಿಫ್ಟ್ ಆಗಿ ಅಲ್ಲಿ ಆ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಇನ್ನೊಂದು 2 ದಿವಸದ ಒಳಗಡೆ 1-2 ದಿವಸದ ಒಳಗಡೆ ಹೊಸ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತಕ್ಕಂಥದ್ದು ಮುಹೂರ್ತ ಕೂಡ ಈಗಾಗಲೇ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅದೆಲ್ಲವೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಸ್ಪಷ್ಟ ಚಿತ್ರಣ ಹೊರಗೆ ಬರಲಿಕ್ಕಿದೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.